ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಚಾನಲ್ ಹೆಸರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು, ಎವ್ರಿ ವೀಕ್ ಆಸ್ ಯೂಶುವಲ್ ಓವರ್ ಆಲ್ ವೀಕಲ್ಲಿ ಎಷ್ಟು ಪ್ರಾಫಿಟ್ ಮಾಡ್ತೀನಿ ಅಂತ ಒಂದು ವೀಕೆಂಡಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಆಸ್ ಯೂಶುವಲ್ ಈ ವೀಕ್ ಆಲ್ಮೋಸ್ಟ್ ವಿ ಕ್ಯಾಪ್ಚರ್ಡ್ 600 ಪಿಪ್ಸ್. ಎಷ್ಟು ಹೇಳಿ? 600 ಪಿಪ್ಸ್. ಸೊ ದಟ್ ಈಸ್ ಆಲ್ಮೋಸ್ಟ್ ನೀವು 0.1 ಲಾಟಲ್ಲಿ ಮಾಡಿದ್ರು ಇಟ್ ಈಸ್ $600 ಇನ್ ಅ ವೀಕ್. ಆರ್ ಇಫ್ ಯು ಆರ್ ಡೂಯಿಂಗ್ ವಿತ್ ಒನ್ ಲಾಟಲ್ಲಿ ಮಾಡ್ತಾ ಇದ್ದೀರ ಅಂದರೆ ದಟ್ ಈಸ್ ಆಲ್ಮೋಸ್ಟ್ $6,000 ಇನ್ ಅ ವೀಕ್. ಇಸ್ ದಟ್ ಕ್ಲಿಯರ್? ಸೊ ಎಲ್ಲೆಲ್ಲಿ ಟ್ರೇಡ್ಸ್ ತೊಗೊಂಡ್ರೆ ಎಷ್ಟು ಟ್ರೇಡ್ಸ್ ತೊಗೊಂಡ್ರೆ, ಆ್ಯಂಡ್ ಯು ಕ್ಯಾನ್ ಸಿ ನಾವು ಓವರ್ ಆಲ್ ನೀವು ವೀಕಲ್ಲಿ ನೋಡೋಕೆ ಹೋದರೆ ಅನ್ನೆಸೆಸರಿ ಟ್ರೇಡ್ಸ್ ನಾವು ಎಲ್ಲೂ ತೊಗೊಳಲ್ಲ. ಓನ್ಲಿ ನಮ್ಮ ಲೆವೆಲ್ಸ್ ಬಂದರೆ ಮಾತ್ರ ವಿ ಆರ್ ಟೇಕಿಂಗ್ ದ ಟ್ರೇಡ್ ಅಲ್ವಾ. ಆ್ಯಂಡ್ ಯಾರ್ಯಾರು ಲೈಕ್ ರೆಗ್ಯುಲರ್ ಆಗಿ ನನ್ನ ಸ್ಟ್ರೀಮ್ಸ್ ಫಾಲೋ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದೆ. ಸೊ ಗೋಲ್ಡಲ್ಲಿ ಆಲ್ಮೋಸ್ಟ್ ವಿ ಟುಕ್ ಎಂಟ್ರಿ ಆನ್ ಬೇಸ್ಡ್ ಅಪ್ ದ ಸಪೋರ್ಟ್ ಲೆವೆಲ್. ಈ ಸಪೋರ್ಟ್ ಝೋನ್ ನಾವು ಒಂದು ಎಂಟ್ರಿ ತೊಗೊಂಡ್ರಿ ಆಲ್ಮೋಸ್ಟ್ 70 ಪಿಪ್ಸ್ಗೆ ನಾನು ಇಮಿಡಿಯೇಟ್ಲಿ ಕ್ಲೋಸ್ ಮಾಡೋಕೆ ಹೇಳಿದೆ ಎಲ್ಲರಿಗೂ, ಬಿಕಾಸ್ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಇಲ್ಲ. ಓಕೆ, ಬಿಕಾಸ್ ಇಟ್ ವಾಸ್ ನಿಯರ್ ಆಲ್ ಟೈಮ್ ಹೈ. ಸೊ ಮಾರ್ಕೆಟ್ ಯಾವತ್ತೇ ಆಗಲಿ ಒಂದು ಆಲ್ ಟೈಮ್ ಹೈ ಹೊಡಿಬೇಕಾದ್ರೆ ಮಾರ್ಕೆಟ್ ಯೂಶಲಿ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡಕ್ಕೆ ಬರುತ್ತೆ ಮಾರ್ಕೆಟ್. ಸೊ ದ ಸೇಮ್ ಸೀನರಿಯೋ ಹ್ಯಾಪೆಂಡ್ ಇಯರ್. ಇಲ್ಲಿ ಮಾರ್ಕೆಟ್ ಇಲ್ಲಿ ಲಿಕ್ವಿಡಿಟಿ ತೊಗೊಂತು. ಸೊ ಇಲ್ಲಿ 70 ಪಿಪ್ಸ್ ಬುಕ್ ಮಾಡಿದೆ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ವಿ ಕ್ಯಾಪ್ಚರ್ಡ್ 130 ಪಿಪ್ಸ್. 130 ಪಿಪ್ಸ್ಗೆ ಕ್ಲೋಸ್ ಮಾಡಿಸ್ತೆ, ಬಿಕಾಸ್ ದಿಸ್ ವಾಸ್ ಮೈ ಇಲ್ಲಿ ನನ್ನ ಟಾರ್ಗೆಟ್ ಇತ್ತು. ಬಟ್ ಅದಾದಮೇಲೆ ಮಾರ್ಕೆಟ್ ಇನ್ನು ಮೊಮೆಂಟಮ್ ಕೊಡ್ತೆ. ನನಗೆ ಮೊಮೆಂಟಮ್ ಯಾವುದೇ ಬೇಡ. ನಾನು ದಿಸ್ ವಾಸ್ ಮೈ ಲೆವೆಲ್, ಎಸ್ ಐ ಎಂಟರ್ಡ್ ಇಯರ್, ದಿಸ್ ವಾಸ್ ಮೈ ಲೆವೆಲ್, ಐ ಎಂಟರ್ಡ್ ಇಯರ್. ಸೊ ನನ್ನ ಸ್ಟ್ರೀಮ್ಸ್ ಎಲ್ಲ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅದಾದಮೇಲೆ ಇದು ಕೂಡ ಎಲ್ಲ ಲೈವ್ ಸ್ಟ್ರೀಮ್ಸ್ ಎಲ್ಲ ಮಾರ್ಕ್ ಮಾಡೋದು. ನನ್ನ ಲೈವ್ ಸ್ಟ್ರೀಮ್ಸ್ ಬಿಟ್ಟು ಇನ್ನೆಲ್ಲ ಆಫ್ ದ ಲೈವ್ ಸ್ಟ್ರೀಮ್ಸ್ ಯಾವುದೋ ಲೆವೆಲ್ಸ್ ಮಾರ್ಕ್ ಮಾಡಿಲ್ಲ. ಸೊ ದಿಸ್ ವಾಸ್ ಅನದರ್ ಲೈವ್ ಸ್ಟ್ರೀಮ್ಸ್ ಇದು ಲೆವೆಲ್. ಈ ಲೆವೆಲ್ ಟ್ಯಾಪ್ ಆಗಿದ ತಕ್ಷಣ ಐ ಸೆಟ್ ಟು ಎಂಟರ್ ಆಸ್ ಯೂಶುವಲ್. ಸೆಲ್ಲಿಂಗ್ ಬಂತು. ಓಕೆ, ಬಟ್ ಐ ಕ್ಯಾಪ್ಚರ್ಡ್ ಆಲ್ಮೋಸ್ಟ್ 60 ಪಿಪ್ಸ್. ಸೊ 60 ಪಿಪ್ಸೇ ಲೆಕ್ಕಾಚಾರ ತಗೊಳ್ಳೋಣ. ಅದಾದಮೇಲೆ ದಿಸ್ ಆಲ್ಸೋ ಐ ಸೆಡ್ ಯಾವುದೋ ಈ ಲೆವೆಲ್ ಕೂಡ, ಈ ಲೆವೆಲ್ ಸೆಲ್ಲಿಂಗ್ ಅಂತಲೇ ಹೇಳಿದೆ. ಬಟ್ ಇದು ನಮ್ಮದು ಟ್ರೇಡಿಂಗ್ ಝೋನ್ ಅಂದರೆ ಟೈಮ್ ಝೋನ್, ನಮ್ಮ ಟೈಮ್ ಝೋನಲ್ಲಿ ಇರಲಿಲ್ಲ. ಸೊ ಅದರಿಂದ ಇದನ್ನು ಕನ್ಸಿಡರ್ ಮಾಡೋದು ಬೇಡ. ಬಟ್ ಇಲ್ಲಿಂದ ಲೆಕ್ಕ ಮಾಡೋಕೆ ಹೋದರೆ ಇಟ್ಸ್ ಆಲ್ಮೋಸ್ಟ್ 200 ಪಿಪ್ಸ್. ಎಷ್ಟು ಹೇಳಿ? 200 ಪಿಪ್ಸ್. ಬಟ್ ಬೇಡ. ಅದಾದಮೇಲೆ ಈ ಲೆವೆಲ್ಗೆ, ಸೊ ಫಾರ್ ದಿಸ್ ಲೆವೆಲ್ ವಿ ವೆಯ್ಟೆಡ್. ಆ್ಯಕ್ಚುಲಿ ಈ ಲೆವೆಲ್ಗೆ ತುಂಬ ವೆಯ್ಟ್ ಮಾಡಿದ್ರೆ ತುಂಬ ಮಾರ್ಕೆಟ್ ನಮ್ಮನ್ನ ವೆಯ್ಟ್ ಮಾಡಿಸ್ತು. ಬಿಕಾಸ್ ಇಫ್ ಯು ಸಿ ದ ಇಂಡ್ಯೂಸ್ಮೆಂಟ್ ಇಯರ್, ಇಲ್ಲೊಂದು ಇಂಡ್ಯೂಸ್ಮೆಂಟ್ ನೋಡ್ತಾ ಇದ್ದೀರಲ್ಲ, ನಾವು ಇಲ್ಲಿಂದ ನೋಡಿ ಇಷ್ಟು ಪೇಷನ್ಸಲ್ಲಿ ಕುತ್ಕೊಂಡಿದ್ದಕ್ಕೆ ದಿಸ್ ವಾಸ್ ಮೈ ರಿವಾರ್ಡ್. ಸೊ ಆಲ್ಮೋಸ್ಟ್ ಇಲ್ಲೊಂದು 100 ಟಿಪ್ಸ್ ನಾವು ಕ್ಯಾಪ್ಚರ್ ಮಾಡ್ಕೊಂಡ್ರಿ ಇನ್ ದಿಸ್ ಟ್ರೇಡ್. ಸೊ ಓವರ್ ಆಲ್ ಗೋಲ್ಡಲ್ಲೇ ನೋಡೋಕೆ ಹೋದರೆ, ಸೊ ಫಸ್ಟ್ ಟ್ರೇಡಲ್ಲಿ ಆಲ್ಮೋಸ್ಟ್ 70 ಪಿಪ್ಸಾ, ಅದಾದಮೇಲೆ ಅರೌಂಡ್ 130 ಪಿಪ್ಸ್ ಆ್ಯಂಡ್ ಅರೌಂಡ್ ಅನದರ್ 60 ಪಿಪ್ಸ್. ಸೊ 200 ಪ್ಲಸ್ 60 ಪಿಪ್ಸ್, ಇಲ್ಲೊಂದು 100 ಪಿಪ್ಸ್. ಸೊ 100, 300, 360 ಪಿಪ್ಸ್ ಜಸ್ಟ್ ಇನ್ ಗೋಲ್ಡ್. ಬರೀ ಗೋಲ್ಡಲ್ಲೇ 360 ಪಿಪ್ಸ್ ಕ್ಯಾಪ್ಚರ್ ಮಾಡಿದ್ರಿ. ಅಟ್ಲೀಸ್ಟ್ 0.1 ಲಾಟಲ್ಲಿ ಮಾಡ್ತಾಯಿದ್ರು. ಇಟ್ಸ್ ಆಲ್ಮೋಸ್ಟ್ $360 ಇನ್ ಅ ವೀಕ್. ಸೊ ನಾನು ಹೇಳ್ತಿರೋದು ಅರ್ಥ ಆಗ್ತಾ ಇದೆ ಅನ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ಇನ್ನು ನಾವು ಈ ವೀಕ್ ಜಾಸ್ತಿ ಟ್ರೇಡ್ ಮಾಡೋಕೆ ಹೋಗಿಲ್ಲ. ಅದು ಬಿಟ್ಟು ಇನ್ನೊಂದು ಈ ಟ್ರೇಡ್ಗಂತೂ ಆಲ್ಮೋಸ್ಟ್ ಈ ಟ್ರೇಡ್ಗೆ ವಿ ವೆಯ್ಟೆಡ್ ಫಾರ್. ಈ ಟ್ರೇಡ್ಗೆ ಎಷ್ಟು ವೆಯ್ಟ್ ಮಾಡಿದ್ರಿ ಅಂದರೆ ಆಲ್ಮೋಸ್ಟ್ ಒಂದು ವೀಕ್ ವೆಯ್ಟ್ ಮಾಡಿ ಪೇಷನ್ಸಿಂದ ಕಾಯ್ದಿದ್ದಕ್ಕೆ ದಿಸ್ ವಾಸ್ ಅವರ್ ರಿವಾರ್ಡ್. ದಟ್ ಈಸ್ 140 ಫಿಕ್ ಇನ್ ಪಿಪ್ಸ್. ಬಟ್ ಮಾರ್ಕೆಟ್ 250 ಪಿಪ್ಸ್ ಗಂಟ ಕೊಡ್ತು. ಬಟ್ 140 ಪಿಪ್ಸ್ಗೆ ನಾನು ಎಕ್ಸಿಟ್ ಆದೆ ಆ್ಯಂಡ್ ಬೇರೆಯವ್ರಿಗೆ ಎಕ್ಸಿಟ್ ಮಾಡೋಕ್ಕೆ ಹೇಳಿದ್ದೆ. ಸೊ ವಿಚ್ ವಾಸ್ ದಿಸ್ ಲೆವೆಲ್? ಇಫ್ ಯು ಸಿ ನೋಡೋದಾದರೆ ಆಲ್ಮೋಸ್ಟ್ ಫ್ರಮ್ ಇಯರ್, ಇಲ್ಲಿಂದ ಇಷ್ಟು ಕನ್ಸಾಲ್ಟೇಷನ್ ನಮ್ದು ಯಾವುದೇ ಥರ ಎಂಟ್ರಿ, ಇದೊಂದು ಎಂಟ್ರಿ ಬಿಟ್ಟು ಇದೊಂದು ಫಸ್ಟ್ ಎಂಟ್ರಿ ಇತ್ತು. ಅದಾದಮೇಲೆ ಇಷ್ಟು ಕನ್ಸಾಲ್ಟೇಷನ್ ಯಾವುದೇ ಥರ ಎಂಟ್ರಿ ಇರಲಿಲ್ಲ. ವಿ ವೇಟೆಡ್ ಫಾರ್ ದಿಸ್. ನಮಗೇನೋ ನಮ್ಮ ಲೆವೆಲ್ಸ್ ಬರಬೇಕು, ನಾವು ಟ್ರೇಡ್ ಮಾಡಬೇಕು. ಅದು ಬಿಟ್ಟು ಬೇರೆ ಯಾವುದೇ ಥರ ನಾವು ಟ್ರೇಡ್ ಮಾಡಲ್ಲ. ಇಫ್ ಯು ಸಿ ಮೈ ಲೈವ್ ಸ್ಟ್ರೀಮ್ಸ್ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಪೇಷನ್ಸಿಂದ ಇರ್ತೀನಿ ಅಂತ. ಅದಾದಮೇಲೆ ಇಫ್ ಯು ಸಿ US ಡಾಲರ್ ಒಂದು ಟ್ರೇಡು, ಅದು ಬಿಟ್ಟರೆ GBP, USD, ಅದೇ ಬಿಟ್ಟರೆ ವೇಟ್ ಇನ್ನೊಂದು ಟ್ರೇಡ್ ತೊಗೊಂಡಿದ್ರಲ್ಲ, ಇನ್ ವಿಚ್ ಒಂದು ಸೆಕೆಂಡ್, USD ಒಂದು ನಿಮಿಷ, ಯಾಕೋ ನೆಟ್ವರ್ಕ್ ಸ್ಲೋ ಇದೆ. ಸೊ ಓವರ್ ಆಲ್ ಈ ವೀಕ್ ವಿ ಟ್ರೈ ಟು ಕ್ಯಾಪ್ಚರ್ಡ್ ಆಲ್ಮೋಸ್ಟ್ 600 ಪಿಪ್ಸ್. ಯಾಕೆ ಗುರು ಇದು ನೆಟ್ವರ್ಕು ಫುಲ್ ಇದೆಯಲ್ಲ ರೇಂಜು? ಒಂದು ನಿಮಿಷ. ಓಕೆ, ಸೊ ಅದೇ ಬಿಟ್ಟು USD JPY ತಗೊಂಡಿಲ್ಲ. ಓಕೆ, ಸಿ ದಿಸ್ ಇನ್ UR JPY ಈ ಲೆವೆಲ್ಗೆ ವಿ ವೆಯ್ಟೆಡ್ ಆಲ್ಮೋಸ್ಟ್. ಇದು ಅಷ್ಟೇ, ತುಂಬ ವೆಯ್ಟ್ ಮಾಡಿದ್ರೆ
ವೆಯ್ಟ್ ಮಾಡಾದ್ಮೇಲೆ ನಮ್ಮ ಲೆವೆಲ್ ಟ್ಯಾಪ್ ಆಯಿತು, ಅದು ಹೇಳಿದೆ ಡೈರೆಕ್ಟಾಗಿ ಎಂಟರ್ ಹಾಕ್ಬೇಡಿ, ಲಿಕ್ವಿಡಿಟಿ ಸ್ವೀಪ್ ಆಗುತ್ತೆ ಅಂತ. ನಮ್ಮ ಲೆವೆಲ್ಸ್ ಟ್ಯಾಪ್ ಆಯಿತು, ಲಿಕ್ವಿಡಿಟಿ ಸ್ವೀಪ್ ಆಯಿತು, ಅದಾದಮೇಲೆ 100 pips, ಈಸಿ 100 pips. ಬಟ್ ಏನಕ್ಕೆ ಇಲ್ಲೇ ಕ್ಲೋಸ್ ಮಾಡಿಸಿ ಅಂದರೆ ದಟ್ ಈಸ್ ಅ ಡಿಫರೆಂಟ್ ಸೆನಾರಿಯೋ. ರೆಗ್ಯುಲರ್ ಸ್ಟ್ರೀಮ್ಸ್ ನೋಡೋದು ಗೊತ್ತಿರುತ್ತೆ. ಸೊ ದಿಸ್ ಈಸ್ ಅ ಓವರ್ ಆಲ್ ಈ ವೀಕಲ್ಲಿ ನಾವು 600 pips ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ. ಸೊ ಹ್ಯಾಟ್ಸ್ ಆಫ್ ಟು ಚೀರ್ಫುಲ್ ವೀಕ್ ಆ್ಯಂಡ್ ಪ್ರಾಫಿಟಬಲ್ ವೀಕ್. ಸೊ ಇದೇ ಥರ ಫ್ರಮ್ ಆಲ್ಮೋಸ್ಟ್ 3 months ನಾವೇನು ಸ್ಟ್ರೀಮ್ ಮಾಡ್ತಾ ಇದ್ರಿ, ಯಾವುದೇ ವೀಕ್ ಕೂಡ ನಾವು ನೆಗೆಟಿವಲ್ಲಿ ಕ್ಲೋಸ್ ಮಾಡಿಲ್ಲ ವೀಕ್ನ. ಸೊ ಆ್ಯಸ್ ಯೂಶಲ್ ಸೇಮ್ ಈ ವೀಕ್ ಕೂಡ ಪಾಸಿಟಿವ್ ಕ್ಲೋಸ್ ಮಾಡಿದ್ರಿ. ಆ್ಯಂಡ್ ಹೋಪಿಂಗ್ ನೆಕ್ಸ್ಟ್ ವೀಕ್ ವಿ ಕ್ಲೋಸ್ ಇನ್ ಅ ಪಾಸಿಟಿವ್ ಥಿಂಗ್. ಆ್ಯಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್, ಏನಾರ ಕಲಿಬೇಕು, ಟ್ರೇಡಿಂಗ್ ಕಲಿಬೇಕು ಅಂತಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಥ್ರೂ ಇನ್ಸ್ಟಾಗ್ರಾಮ್ ಆರ್ ಟೆಲಿಗ್ರಾಮ್. ನಂದು ವಾಟ್ಸಪ್ ಕೂಡ ನಂಬರು ಲೈವ್ ಸ್ಟ್ರೀಮ್ಸಲ್ಲಿ ಮೇಲೆ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಓವರ್ ದೇರ್. ಓಕೆ, ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.